ಬೆಂಗಳೂರು ಏರ್ ಶೋ ಸ್ಥಳದಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಹಾಗೂ ವಿವಿಧ ಇಲಾಖೆಯಿಂದ ಏನು ಆಯೋಜನೆಯನ್ನ ಮಾಡಲಾಗಿದೆ। ಈ ಏರ್ ಶೋವನ್ನ ರಕ್ಷಣೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ। ಏರ್ ಶೋಗೆ ದೇಶ ವಿದೇಶಗಳಿಂದ ಜನ ಬಂದಿದ್ದಾರೆ, ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಅವಘಡಕ್ಕೆ ಕಾರಣ ಅಂತ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಇಲ್ಲಿ ಮತ್ತೆ ಕೆಸರಚಾಟ ಶುರುವಾಗಿದೆ। ಇಲ್ಲಿ ರಾಜಕಾರಣ ಇದರಲ್ಲೂ ಕೂಡ ಏರ್ ಶೋ ಶಿಫ್ಟ್ ಆಗುವಾಗ ನಾವು ಧ್ವನಿ ಎತ್ತಿದ್ದೆವು, ಇಂತಹ ಘಟನೆ ಕರ್ನಾಟಕಕ್ಕೆ ಶೋಭೆ ತರೋದಿಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ। ರಾಜ್ಯ ಸರ್ಕಾರ ತನ್ನ ತಪ್ಪನ್ನ ಬೇರೆಯವರ ಮೇಲೆ ಹೊರಿಸ್ತಾ ಇದೆ, ಪೊಲೀಸ್ ಅಗ್ನಿಶಾಮಕ ಇಲಾಖೆ ಏನು ಮಾಡುತ್ತಿತ್ತು ಅಂತ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಕಾಶ್ಮೀರದ ಪುಲ್ವಾಮಾ ಘಟನೆಗೂ ಲಿಂಕ್ ಇದೆಯಾ, ದೇಶದ್ರೋಹಿಗಳು ಈ ಕೃತ್ಯದಲ್ಲಿ ತೊಡಗಿರಬಹುದಾ, ಎಲ್ಲ ಆಯಾಮದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಆಯೋಜನೆ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳು, ಆದ್ರೆ ಕರ್ನಾಟಕ ರಾಜ್ಯದ ಜವಾಬ್ದಾರಿ ಏರ್ ಶೋಗೆ ರಕ್ಷಣೆ ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇತ್ತು। ನಂಗೆ ಆಶ್ಚರ್ಯ ಆಗುವಂತದ್ದು, ಇಷ್ಟೊಂದು ವಿದೇಶದಿಂದ ಈ ಒಂದು ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಬರ್ತಾರೆ, ಪ್ರದರ್ಶನಕ್ಕಾಗಿ ಬರ್ತಾರೆ, ಪೈಲಟ್ಗಳು ಬರ್ತಾರೆ, ಜನ ಬರ್ತಾರೆ, ನೋಡೋದಕ್ಕೆ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ। ಕಾರು ನಿಲ್ಲಿಸಿದಂತ ಪಾರ್ಕಿಂಗ್ ಕಡೆ ಕೂಡ ಪಾರ್ಕಿಂಗ್ ಅಲರ್ಟ್ ಯಾರಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಪಾರ್ಕಿಂಗ್ ಅಲರ್ಟ್ ಮಾಡಿದಲ್ಲಿ ಪೊಲೀಸರು ಇರಲ್ಲ, ಅಗ್ನಿಶಾಮಕ ದಳ ಇರಲ್ಲ, ಯಾವುದೇ ರಕ್ಷಣೆಯ ವ್ಯವಸ್ಥೆ ಇರಲ್ಲ। ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ನಾನು ಕೇಳ್ತಾ ಇದ್ದೀನಿ। ನಾನು ನಿನ್ನೆ ಟ್ವೀಟ್ ಮಾಡಿದ್ದೆ, ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಒಂದು ರಕ್ಷಣೆಯನ್ನು ಕೊಡೋದ್ರಲ್ಲಿ ವೈಫಲ್ಯವನ್ನು ಕಂಡಿದೆ, ಎಲ್ಲಾ ಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ। ನಾನು ಕೇಳ್ತಾ ಇರುವಂತದ್ದು, ಎಲ್ಲಾ ಮಂತ್ರಿಗಳು ನೀವು ರಿಯಾಕ್ಟ್ ಮಾಡಿದಿರಲ್ಲ, ನಿಮ್ಮ ಜವಾಬ್ದಾರಿ ಏನು ಇಲ್ವಾ? ಬೇರೆ ಎಲ್ಲಿಗೋ ಲಕ್ನೋಗೆ ಅದು ಶಿಫ್ಟ್ ಆಗುತ್ತೆ ಅಂದಾಗ ನಾವೆಲ್ಲರೂ ಧ್ವನಿ ಎತ್ತಿ, ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಾತಾಡಿ ಅದು ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿದ್ವಿ। ಆಗ್ಬೇಕು ಸತ್ಯ, ಯಾಕಂದ್ರೆ ಕರ್ನಾಟಕ ಬೆಂಗಳೂರು ಎಕ್ಸ್ಪೋಜರ್ ಸಿಗ್ಬೇಕು ಪ್ರಪಂಚದಲ್ಲಿ, ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರನ್ನ ನೋಡ್ಬೇಕು ಅನ್ನುವ ಕಾರಣಕ್ಕಾಗಿ। ಆದ್ರೆ ಇಂಥ ಘಟನೆಗಳು ಖಂಡಿತ ನಮ್ಗೆ ಯಾವುದಕ್ಕೂ ಶೋಭೆ ತರೋದಿಲ್ಲ। ಆದ್ರೆ ಇವತ್ತು ರಾಜ್ಯ ಸರ್ಕಾರ ತಪ್ಪಿಸ್ಕೊಳ್ಳುವಂತ, ಬೇರೆ ತನ್ನ ತಪ್ಪನ್ನ ಬೇರೆಯವರ ಮೇಲೆ ಹಾಕುವಂತ, ಇನ್ನೊಬ್ಬರ ಮೇಲೆ ಹೊರಿಸುವಂತ ಕೆಲಸವನ್ನು ಮಾಡ್ತಾ ಇದೆ। ನಾನು ಕೇಳ್ತಾ ಇದ್ದೀನಿ, ಈ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆ ಇಲಾಖೆಯ ಜವಾಬ್ದಾರಿ ಏನಂದ್ರೆ ಏರ್ ಶೋವನ್ನ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ। ಇಲ್ಲಿ ಇವ್ರು ಹೇಳ್ತಾರೆ ನಮಗಲ್ಲಿ ಬಿಡ್ತಾನೆ ಇರಲಿಲ್ಲ, ಒಳಗೆ ಬಿಡ್ತಾ ಇರಲಿಲ್ಲ, ಕಂಪ್ಲೀಟ್ಲಿ ಏರ್ಫೋರ್ಸ್ನವರು ರಾಜ್ಯ ಸರ್ಕಾರದವರು ಪ್ರತಿಯೊಂದಕ್ಕೂ ಕೂಡ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಇತ್ತು ಅಂತ ಇವರು ಹೇಳ್ತಾರೆ। ಅವ್ರು ನೋಡಿದ್ರೆ ಸೆಕ್ಯೂರಿಟಿ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕೆಲಸ, ಪೊಲೀಸರ ಕೆಲಸ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಿದ್ದಾರೆ। ಅಂದ್ರೆ ಇಂಥ ವಿಚಾರದಲ್ಲೂ ಕೂಡ ಕೆಸರಚಾಟ ಮಾಡೋದನ್ನ, ರಾಜಕಾರಣ ಮಾಡೋದನ್ನ ಅವಕಾಶವನ್ನ ರಾಜಕಾರಣಿಗಳು ಬಿಟ್ಕೊಡಲ್ಲ ಅಂತ ಆಯ್ತು। ಒಂದು ರೀತಿಯಲ್ಲಿ ಏನು ಶೋಭಾ ಕರಂದ್ಲಾಜೆ ಅವರು ರಕ್ಷಣೆ ಕೊಡುವಂತದ್ದು ಏನು ಎಲ್ಲ ಕೆಲಸ ರಾಜ್ಯ ಸರ್ಕಾರದ ಜವಾಬ್ದಾರಿ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು। ಅಗ್ನಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು ಅನ್ನುವಂತ ಪ್ರಶ್ನೆಯನ್ನ ಹಾಕಿದ್ದಾರೆ। ರಾಜ್ಯ ಸರ್ಕಾರ ಈಗ ಏನು ತನ್ನ ತಪ್ಪನ್ನು ಕೇಂದ್ರದ ಮೇಲೆ ಹಾಕ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ। ಯಾಕಂದ್ರೆ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ ಇರುವಲ್ಲೆಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಬಿಗಿ ಬಂದೋಬಸ್ತ್ ಮಾಡ್ಬೇಕಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ। ಈಗ ಅದನ್ನು ಮಾಡದೆ ಈಗ ಬೇರೆಯವರ ಮೇಲೆ ಗೂಬೆ ಕೂರಿಸುವಂತ ಕೃತ್ಯವನ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಅವರು। ಒಂದು ರೀತಿಯಲ್ಲಿ ಅವರು ಏನು ಇದು ರಾಜ್ಯ ಸರ್ಕಾರದ ಮೇಲೆ ಅವರು ಕೂಡ ಒಂದು ರೀತಿ ಕೆಸರಚಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಮರ್ ಪ್ರಸಾದ್। ಜೊತೆಗೆ ಇದಕ್ಕೆ ಏನು ದೇಶದ್ರೋಹಿಗಳ ಕೃತ್ಯ ಇದೆಯಾ ಅಥವಾ ಅಚಾನಕ್ ಆಗಿ ನಡೆದಿದೆಯಾ, ಈ ಎಲ್ಲ ಆಂಗಲ್ ನಲ್ಲಿ ಕೂಡ ತನಿಖೆ ಆಗ್ಬೇಕು ಅನ್ನುವಂತ ಮಾತನ್ನ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು। ಆದ್ರೆ ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನ ಏನು ಕೇಂದ್ರ ಸರ್ಕಾರದ ತಪ್ಪನ್ನ ರಾಜ್ಯದ ಮೇಲೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ಅಮರ್ ಪ್ರಸಾದ್। ಥ್ಯಾಂಕ್ ಯು ಹರೀಶ್।